ನಿಮ್ಮ ಬರ್ತ್ಡೇ ಡೆಕೋರೇಷನ್ ನೋಡಿ. ಡೆಕೋರೇಷನ್ ಎಲ್ಲ ನೋಡಿ, ಪವರ್ ಸ್ಟುಡಿಯೋಸ್ ಇದು. ಕಮಲ್ ನೋಡಿ ಫಸ್ಟ್ ಇವೆಂಟ್ ಅಲ್ಲಿ ಗೆದ್ರು. ನನ್ನ ಗೊಂಬೆಯನ್ನು ಚಂದ ಮಾಡಿ ಚಿಚ್ಚಿ ಬರ್ತದಾ? ಈ ಬರ್ತ್ಡೇ ಟೈಮಲ್ಲೂ ಚಿಚ್ಚಿ ಕೆಲಸ ಎಲ್ಲ ನನಗೆ. ನೀವು ಹೀಗೆ ಬಂದ್ರೆ ಭರತನಾಟ್ಯ ಹೇಗೆ ಮಾಡ್ತೀರಿ? ನಾಟ್ಯ ಸೇವೆ ಉಂಟು. ಹೆಸರಿಗೆ ಅಷ್ಟೇ ಫ್ರೆಂಡ್ಸ್, ಬೇಗ ಬರೋದು ಬಿಟ್ಟು ಪೋಸ್ಟ್ ಮಾಡೋದು ಇವತ್ತು ಇವರೇ. ದೊಡ್ಡ ಅಲ್ಲಿ ತುಂಬಾ ಅರ್ಥ ಇದೆ ನೋಡಿ. ಸಮ್ಮರ್ ಸೌಮ್ಯ, ಮೇಕಪ್ ಸೌಮ್ಯ ಆಗಿದೆ. ಕಿಚ್ಚುಕೊಡಿ ನಾನು ಕೊಡ್ಬೇಕಾ? ನನ್ನ ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೆ. ಧನರಾಜ್ ಲಾಕ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾವುದೇ ರೀತಿಯಾಗಿ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲಿಂದ ನಾವು ಹೊರಡ್ತಿದ್ದೀವಿ. ಒಬ್ಬೊಬ್ರು ಒಂದೊಂದು ಕಾರಲ್ಲಿ ಬರ್ತಿದ್ದಾರೆ. ಸೊ ನಾವೀಗ ಮನೆಯಿಂದ ಈವೆಂಟ್ ನಡೆಯೋ ಪ್ಲೇಸ್ಗೆ ಹೋಗ್ತಾ ಇದೀವಿ. Happy birthday to you. A few hours later. ಇವೆಂಟ್ ನಡೆಯೋ ಜಾಗ ಇದೆ ನೋಡಿ. ಒಂದು ಅಪಾರ್ಟ್ಮೆಂಟ್ ತಗೊಂಡಿದ್ದೀವಿ. ಫುಲ್ ಬಿಲ್ಡಿಂಗ್ ನಾವು ತಗೊಂಡಿದ್ದೀವಿ. ಯಾಕಂದ್ರೆ ಇವತ್ತು ಫ್ಯಾಮಿಲಿ ಎಲ್ಲರೂ ಕೂಡ ಸ್ಟೇ ಆಗ್ತಿದ್ದೀವಿ ಇಲ್ಲಿ. ಎಲ್ಲರೂ ಇನ್ನು ಮಲ್ಕೊಂಡು ಚಂದ ಮಲ್ಕೊಂಡಷ್ಟು ಮತ್ತೆ ಈಸಿ ಆಗುತ್ತೆ. ಇದೇ ರೂಮು. ಇವತ್ತು ಇಲ್ಲೇ ಸ್ಟೇ ಆಗೋದು. ನೋಡಿ ಬಂದ್ಯಾ ಮೇಲೆ? ಹೌದಾ? ನೋಡಿ ಬಂದ್ಯಾ ಮೇಲೆ? ತುಂಬ ಚೆನ್ನಾಗಿದೆ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಬರಬೇಕು. ಪವರ್ ಹೌಸ್ ಸ್ಟುಡಿಯೋ ಟೀಮಿಂದ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ದೀರಾ. ಈಗ ಅವಳು ಮೇಕವರಿಗೆ ರೆಡಿ ಆಗ್ತಿದ್ದಾಳೆ. ಹಾಯ್. ವಿನುತಾ ಅವರು ಇವತ್ತು ಈ ಗೊಂಬೆಯನ್ನು ಚಂದ ಮಾಡ್ತಿದ್ದಾರೆ. ನನ್ನ ಗೊಂಬೆಯನ್ನು ಚಂದ ಮಾಡಿ. ಟೆರೆಸ್ ಮೇಲೆ ಇದ್ದೇವೆ, ಬಾಲ್ಕನಿಯಲ್ಲಿ. ನಿನ್ನೆ ಬಂದಾಗ ಯಾವ ರೀತಿ ಇತ್ತು, ಈಗ ಯಾವ ರೀತಿ ಮಾಡಿದ್ದಾರೆ. ಫುಲ್ಲು ಚೇಂಜಸ್ ಕಾಣಿಸ್ತಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಸಿಂಪಲ್ ಅಂತ ಹೇಳಿದರೆ ಇಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸೋ ಥರ ಪವರ್ ಹೌಸ್ ಸ್ಟುಡಿಯೋದವ್ರು ರೆಡಿ ಮಾಡಿ ಕೊಟ್ಟಿದ್ದಾರೆ. ನೋಡೋಣ ಈಗ ಎಲ್ಲ ಬಂದ ಮೇಲೆ ಈ ಪ್ರೋಗ್ರಾಮ್ ಶುರು ಆಗುತ್ತೆ. ಎಂತ ಹೋಗ್ತಿದ್ದೀರೋ? ಲೆನ್ಸ್ ಹಾಕಿ ಅವಳು ಪ್ರಸಿದ್ಧಿನ ಗುರ್ತಿಡಿಲ್ಲ. ಓ ಶಿಟ್, ಆಲ್ರೆಡಿ ಎಲ್ಲ ಸೆಟ್ ಆಗಿದೆ. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಬಂದಿಲ್ಲ, ಇನ್ನೂ ಬರ್ತಾ ಇದ್ದಾರೆ. ನಾವು ಇವಾಗ ಗಂಟೆ ಎಷ್ಟು ಬಂದು 6:28 ಆಗಿದೆ. 6:30 ಶುರು ಆಗ್ಬೇಕಿತ್ತು. ನಮ್ಮ ವಿಜಯ್ ಕಾರ್ತಿಕ್ ಅವರಿದ್ದಾರೆ. ನಮ್ಮ ಇವತ್ತಿನ ಶೋದು ಹೋಸ್ಟ್ ಇವರೇ ಮಾಡ್ತಿರೋದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರಿ. ಏನು ಆಗುತ್ತೋ ಗೊತ್ತಿಲ್ಲ, ಮೈಂಡ್ ಬ್ಲ್ಯಾಂಕ್ ಆಗಿ ಬಂದಿದ್ದೀವಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತ ನೀವು ನೋಡಿರ್ತೀರಾ. ನೀವು ಒಂದು ಮಾತಾಡಿದ್ರೆ ಅವರು 2-3 ಮಾತಾಡ್ತಾರೆ. ಸೊ ಫನ್ ಮಾಡೋದಕ್ಕೆ ಏನು ತೊಂದರೆ ಇಲ್ಲ, ನೋಡ್ಬೇಕು ಹೇಗೆ ಆಗ್ತದೆ ಅಂತ. ನಾನು ಸ್ವಲ್ಪ ನರ್ವಸ್ ಅಲ್ಲಿದ್ದೇನೆ. ನರ್ವಸ್ ಏನಿಲ್ಲ, ಯಾರು ಬೇರೆ ಯಾರು ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ನಾವೇ. ಎಂಥದೇ ಆಗಲಿ ಅದು ನಮ್ಮದೇ. ಮನೆ ಫಂಕ್ಷನ್ ಅಂದಾಗ ಎಷ್ಟು ಜೋವಿಯಲ್ ಆಗಿರ್ತೀವಿ ಹಾಗೆ. ಈಗ ನೀವು ನಮ್ಮ ಮನೆ ಮಗ. ಎಲ್ಲಿಗೆ ಕೈ ಮುಗಿದ ಅಂದ್ರೆ ಇವೆಂಟಿಗೆ ಹೋಗಿ ಸ್ವಲ್ಪ ಹೊಟ್ಟೆ ಬಂದಿದೆ, ಬಗ್ಲಿಗೆ ಆಗುದಿಲ್ಲ. ನಂದು ಹೊಟ್ಟೆ ಕಾಣುದಿಲ್ಲ ಅಲ್ಲ? ಇಲ್ಲ ಶ್ರವಣ್ ಬ್ರೋ ಡಯಟ್.
ಈ ಒಂದು ಕಾರ್ಯಕ್ರಮದ ಡೆಕೋರೇಷನ್ ಇಂದ ಹಿಡಿದು ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋದು ನಮ್ಮ ಪವರ್ ಹೌಸ್ ಸ್ಟುಡಿಯೋ ಕಡೆಯಿಂದ. ಶ್ರವಣ್ ಬ್ರೋ ಮತ್ತು ಪವರ್ ಹೌಸ್ ಇಬ್ರು ಕಂಬೈನ್ ಆಗಿ ಮಾಡ್ತಿರೋ ಈ ಒಂದು ಪವರ್ ಹೌಸ್ ಸ್ಟುಡಿಯೋದಲ್ಲಿ ನಮ್ಮ ಮಗಳ ಪ್ರಸಿದ್ಧಿಯ ಬರ್ತ್ಡೇನೆ ಫಸ್ಟ್ ಪ್ರೋಗ್ರಾಮ್. ನೆಕ್ಸ್ಟ್ ಪ್ರಸಿದ್ಧಿ ಆಗ್ಲಿ ಅಂತ ಹೇಳಿ ಈ ಮೂಲಕ ಆರ್ಸೇನ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಬರ್ತಿದ್ದಾರೆ. ನಾವು ಸಮ್ಮರ್ ಸೌಮ್ಯ ಬಾ ಹೊರಟು ನಿಂತಿದ್ಲು ಬಾ ಅಂತ ಅಂದೆ, ಅದಕ್ಕೆ ಅವಳಂದ್ಲು ಅಣ್ಣನೊಟ್ಟಿಗೆ ಬರ್ತೀನಿ ಅಂತ ಅಂದ್ಲು. ಅಣ್ಣ ತುಂಬಾ ಲೇಟ್ ಅಂತೆ, ಅದಕ್ಕೀಗ ಅವಳು ಯಾವ್ದ್ರಲ್ಲಿ ಬರ್ತಿದ್ದಾಳೆ ನೋಡಿ. ಎಲ್ಲಿದ್ಯಾ? ಹಲೋ, ನಾನು ಇಲ್ಲಿ ಪಡೀಲಲ್ಲಿ ಇಲ್ದೆ. ಯಾವ್ದ್ರಲ್ಲಿ ಬಂದೆ? ಬಸ್ ಅಲ್ಲಿ ಬಂದೆ. ಅಯ್ಯೋ, ಬಸ್ಸಲ್ಲಿ ಯಾಕೆ ಬಂದೆ? ಎಂತ ನಮ್ಮದು ಅವಶ್ಯ ಆಗಿತ್ತು ಕರ್ಮ. ಓಕೆ, ನೀ ಮಾಸ್ಕ್ ಹಾಕೊಂಡ್ ಬಂದ್ಯಾ? ಯಾಕಂದ್ರೆ ಜನ ಮುಚ್ಕೊಂಡ್ರೆ ಕರ್ಮ ಎಂತ ಇದ್ದ. ಪಟೇಲಿಂದ ಮತ್ತೆ ಹೇಗೆ ಬರ್ತೀಯ ಅಲ್ಲಿಂದ? ಇವರು ಜಗ್ಗಜಿಕ್ಕನವರು ಇಲ್ಲ ಸಾತಿಯವರು ಬರ್ತಾ ಇದ್ದಾರಂತೆ. ನಿನ್ಗೆ ಅವರೊಟ್ಟಿಗೆ ಬರ್ಬೋದಿತ್ತಲ್ಲ. ಅವರು ಎಂತ, ನಾನು ಆಗದಿಂದ ಕಾಲ್ ಮಾಡ್ತಾ ಇದ್ದೇನೆ, ಹೊರಟೆ ಹೇಳ್ತಾ ಇದ್ರು. ನೋಡಿ ಪಾಪ ಹೊರಟು ಕಾಣಲಿಲ್ಲ. ನಿಮ್ಮ ಸಮ್ಮರ್ ಸೌಮ್ಯ ನೋಡಿ ಎಷ್ಟು ಕಷ್ಟದಲ್ಲಿ ಬರ್ತಿದ್ದಾಳೆ. ನಮ್ಮ ಅಂಡೆ ಎಲ್ಲದರಲ್ಲೂ ಆಡಿಯನ್ಸ್ ನ ಗ್ರ್ಯಾಬ್ ಮಾಡ್ತಾಳೆ ಇವಳು. ಎಮೋಷನಲ್ ಕನೆಕ್ಟ್ ಆಗೋದಕ್ಕೆ ಬಸ್ಸಲ್ಲಿ ಬಂದೆ, ಪಡೀಲಲ್ಲಿದ್ದೇನೆ. ಇವತ್ತಿನ ಲಾಗಲ್ಲಿ ಮೊನ್ನೆ ಡ್ಯಾನ್ಸ್ ಮಾಡಿದಾಗ ಹೌದೌದು ನೋಡಿದ್ಯಾ ಕಮೆಂಟ್? ನೋಡಿದೆ. ಏನಂತ? ಅದೇ ಹೋರಾಟ ಮಾಡ್ತಾರಂತೆ. ಮನೆದು ರೋಡ್ ಬಂದ್ ಮಾಡ್ತಾರಂತೆ. ಹೌದೌದು, ನಿನ್ಗೆ ನ್ಯಾಯ ಸಿಗೋವರೆಗೂ ನಮ್ಮ ಮನೆ ಮುಂದೆ ರೋಡ್ ಬಂದ್ ಮಾಡಿ ಹೋರಾಟ ಮಾಡ್ತಾರಂತೆ, ನಿನ್ಗೆ ನ್ಯಾಯ ಸಿಗ್ಬೇಕು ಅಂತ. ಬಟ್ ನಿಂಗೆ ನ್ಯಾಯ ಸಿಗುವ ಹಾಗೆ ಕಾಣುದಿಲ್ಲ. ಈಗಲೇ ಬಸ್ಸಲ್ಲಿ ಬಂದಿದ್ದೆ. ಓಕೆ ಬಾ. ನಿನ್ನನ್ನು ಬಿಡ್ಲಿಕ್ಕಿಲ್ಲ, ನಾನ್ ಬಸ್ ಅಲ್ಲಿ ಬಂದದ್ದು ಗೊತ್ತಾದ್ರೆ. ಅಬ್ಬೋ, ಯಾರು ನಿನ್ನ ಫ್ಯಾನ್ಸಾ? ಹೇಳು, ಒಂದು ಹೇಳಿಬಿಡು. ಯಾರು ಏನ್ ಮಾಡ್ಬೇಡಿ ನನ್ನ ತಮ್ಮನಿಗೆ ಅಂತ ಹೇಳು ಈಗ. ಹೌದು, ಯಾರು ಏನು ಮಾಡ್ಬೇಡಿ ಆಯ್ತಾ ನನ್ನ ತಮ್ಮನಿಗೆ. ನನ್ನ ಗ್ರಾಚಾರಕ್ಕೆ ನಾನು ಬಂದದ್ದು ಅಂತ ಹೇಳಿಬಿಡು. ನೀನೇನು ಗೊತ್ತದ ನಾನು ಹೇಳ್ಬೇಕ ಮಾರ್ರೆ. ಸರಿ ಸರಿ, ಬಾ ಬಾ. ಸರಿ, ಆಯ್ತಾಯ್ತು, ಇಟ್ಕೊಳ್ಳಿ. ನಮ್ದು ಫಾರೆಸ್ಟ್ ಥೀಮ್ ಅಲ್ಲಿ ಇದೆ ಆಯ್ತಾ. ಈಗ ಕೆಳಗಡೆ ಅವಳು ರೆಡಿ ಆಗ್ತಾ ಇದ್ದಾಳೆ ನೋಡಿ. ನಂದು ಏನೂ ಇಲ್ಲ, ಪ್ಯಾಂಟು ಶರ್ಟು ಶೂ ಜೊತೆಗೆ ಮೇಕಪ್ ಹಾಕಿಲ್ಲ ರೀ. ನೀವು ಮೇಕಪ್ ಹಾಕಲ್ಲ? ಇಲ್ಲ, ನಾನು ಹಾಕಲ್ಲ ಸರ್, ನಮ್ದು ನ್ಯಾಚುರಲ್ ಬ್ಯೂಟಿ. ಒಂದು ಕೂಡ. ಓಕೆ, ನಮ್ಮ ಮದುಮಗಳು ರೆಡಿ ಆಗ್ತಿದ್ದಾಳೆ. ಇದು ನೋಡಿ, ಇದು ರೂಮ್. ಹೇಗಿದೆ ರೂಮ್? ಹಾಯ್, ಸೂಪರ್. ವೆಲ್ಕಮ್ 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 ವೆಲ್ಕಮ್. ಎಂತ ಕಾಣೋದು ಅವ್ರಿಗೆ ಗಾಬರಿ ಆಯಿತು. ನಿಮ್ಮದು ಇನ್ನು ನಿಮ್ಮನ್ನು ಆ ರೀತಿ ಟ್ರೋಲ್ ಮಾಡಬಾರ್ದಂತೆ, ಜನ ಬೈತಾರೆ. ಸೂರಜ್ ಅವಾಗ ಬರ್ತಾನೆ ಕ್ಯಾಮರಾ ಮುಂದೆ. ಪ್ರಥಮ್ ಅಂತೆ, ಪ್ರವರ್ತ್ ಒಳ್ಳೆ ಹಾಡುಗಾರ ಇವ. ಇಲ್ಲೆಲ್ಲ ಹುಡುಗಿರು ರೆಡಿ ಆಗ್ತಿದ್ದಾರೆ. ಆಯ್ ಬಚ್ಚಣ್ಣ ಬಂದಿದ್ದು ಖುಷಿ ಆಯ್ತು, ಬನ್ನಿ. ಹಾಂ, ಮದುಮಗಳು ರೆಡಿ ಆಗ್ತದೆ. ರೆಡಿ ಆಗ್ತಿದ್ದೆ ಬಾಬಾ. ನೋಡಿ, ವಿನುತಾ ಅವರ ಮೇಕವರಲ್ಲಿ ನಮ್ಮ ಪ್ರಜ್ಞಾ ಗೊಂಬೆ ಥರ ರೆಡಿ ಆಗ್ತಿದ್ದಾಳೆ. ಆಲ್ರೆಡಿ ಗೊಂಬೆನೇ ಅವಳು. ಆ ಗೊಂಬೆಗೆ ಮತ್ತಷ್ಟು ಮೇಕಪ್ ಮಾಡಿ ಇನ್ನಷ್ಟು ಚಂದದ ಗೊಂಬೆ ಮಾಡಲಿಕ್ಕೆ ವಿನುತಾ ಅವರು ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಮುದ್ದು ಗೊಂಬೆ ಇದೆ, ನಾನು ಅಂತ ಆವಾಗಿಂದ ಹೇಳ್ತಿದ್ದಾಳೆ. ಬಾಬೆ ಆಯ್ ಮಾಡು. ಎಲ್ಲಿದ್ದಾಳೆ ಸಮ್ಮರ್ ಸೌಮ್ಯನ ಮಗ ನೋಡಿ. ಎಲ್ಲ ಬರ್ತಿದ್ದಾರ? ಇನ್ನೂ ಲೇಟ್ ಆಯ್ತು, ಬೇಗ ರೆಡಿ ಆಗ್ಬೇಕು. ನೀನು ಲೇಟ್ ಆಯ್ತು. ನೀನ್ ಸರ್ ರೆಡಿ, ನೀನ್ ಲೇಟ್ ಅಲ್ಲ, ನೀನು ಆರಾಮ್ಸ ರೆಡಿ ಆಗ. ಟೈಮ್ ಕೊಟ್ಟಿದ್ದಾರೆ 8 ಗಂಟೆ ಅಂತಂದ್ರೆ ಎಲ್ಲ ರೆಡಿ ಆಗಿ ಬಾ ಅಂತ. ಬಾಬೆ ಸೂಪರ್ ಬಾಬೆ. ಮೇಕಪ್ ಆಯ್ತಾ? ಚಂದಾಗಿದೆ, ತುಂಬಾ ಚಂದಾಗಿದೆ. ಅಲ್ಲ, ಸೂಪರ್ ಆಗಿದಲ್ಲ? ಹೇಗೆ ಹೇಳ. ಸೂಪರ್. ಅಲ್ಲಿ ಫೋಕಸ್ ಮಾಡಿ, ಇವತ್ತು ಅವಳಲ್ಲ ನಾನೆಂತ. ಅಯ್ಯೋ, ಬಾಬೆ ನೋಡಿ, ಬಾಬೆಯನ್ನು ನಾನು ಅಂತ ಅವಾಗಿಂದ ಒಬ್ಬ ಹಿಡಿತಿದ್ದಾಳೆ. ತುಂಬ ಚಂದ ಕಾಣ್ತಿದ್ದೆ ನನ್ನ ಲಕ್ಷ್ಮಿ ಮದ್ದು ನೀನು. ಆಯ್ತಾ? ಚಿಚ್ಚಿ ಬರ್ತದಾ ನೋಡಿ, ಬರ್ತ್ಡೇ ಟೈಮಲ್ಲೂ ಚಿಚ್ಚಿ ಕೆಲಸ ಎಲ್ಲ ನನಗೆ. ಸಮ್ಮರ್ ಸ್ವಾಮಿ ಎಲ್ಲಿದ್ದಾರೆ? ಬನ್ನಿ. ನಮ್ಮ ಲಾಗ್ಸ್ ನೋಡ್ತಿದ್ದಾರೆ ನೋಡಿ. ಯಾರಪ್ಪ ಹಾಕಿದ್ದು? ಯಾರು ಸೂಪರ್ ಒಳ್ಳೇದಾಗಿ ನೋಡಿ. ಸಮ್ಮರ್ ಸೌಮ್ಯ ಮೇಕಪ್ ಸೌಮ್ಯ ಆಗಿದೆ. ಅರ್ಧ ಮೇಕಪ್ ಅಲ್ಲಿ ಇದ್ದಾರೆ. ಅವ್ರ ವಾಯ್ಸ್ ಮಾತ್ರ ಕೇಳಿಸ್. ಆಚೆ ತಿರ್ಕೊಂಡೆ ಮಾತಾಡು. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ನಿಮ್ಮ ಫ್ಯಾನ್ಸ್ಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನ್ನ ಫ್ಯಾನ್ಸ್ಗೆ ನಾನೆಂತ ಹೇಳುದು, ಫ್ಯಾನ್ ಆಫ್ ಮಾಡಿ ಅಂತ ಹೇಳ್ಬೇಕು. ಎಂಥದ್ದು, ಎಲ್ಲಿದ್ದಾರಾ? ಬಸ್ಸಲ್ಲಿ ಬಂದ ಅನುಭವ ಹೇಗಿದೆ?
ಬಸ್ಸಲ್ಲಿ ಬಂದೆ ಈಗ ಬಂದೆ ಮಗ ಅರ್ಧ ಮೇಕಪ್ ಹಾಕಿದ್ರೆ ನೀವು ಹೆದರ್ತೀರಾ ಅಂತೇಳಿ ಮುಖ ತೋರಿಸೋದು ಹಾಗೆ ನಿಂತು ಕೂತಿದ್ದಾಳೆ. ಬಾ ಆಯ್ತು, ಮೇಕಪ್ ಮಾಡು ಬೇಗ, ಲೇಟ್ ಆಯ್ತು. ವಾಪಸ್ ಹೋಗೋಣ. ಹೋಗಿ ಆಯ್ತು. ಈಗ ನೋಡಿ ಆಚೆ ಆಚೆ ನೋಡಿ, ಈಗ ಆಚೆ ನೋಡಿ. 2 BHK ರೂಮು ತುಂಬ ಚೆನ್ನಾಗಿದೆ ಆಯಿತಾ. ಇಲ್ಲಿ ಬಾಲ್ಕನಿ ಕೂಡ ಇದೆ, ಕಿಚನ್ ಸೆಟಪ್, ಆಲ್ರೆಡಿ ಒಂದು ಹೌಸು, ಅಲ್ಲೂ ಬಾಲ್ಕನಿ ಇದೆ, ಎಲ್ಲ ಪ್ರತಿ ರೂಮಲ್ಲೂ ಬಾಲ್ಕನಿ ಇದೆ. ಬಹುಶಃ ಇಲ್ಲೂ ಬಾಲ್ಕನಿ ಇದೆ ನೋಡಿ. ತುಂಬ ನೀಟಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಯಿತು. ಸೌಮ್ಯ ಕಡೆಗೂ ಮುಖ ರಿವೀಲ್ ಮಾಡಿದ್ಲು. ಕಟ್ ಮಾಡಿ ಆಯ್ತು, ಆಮೇಲೆ ಮಾತಾಡು. ಶ್ರವಣ್, ಹಾಯ್ ಚಿಕ್ಕಮ್ಮ, ಹಾಯ್, ವೆಲ್ಕಮ್ ಡ್ರಿಂಕ್ಸ್. ಯಾರೆಲ್ಲ ಬಂದು ದೇವಿಕಾ ಜೀಪಲ್ಲಿ ಬಂದ್ರ? ಭಾರಿ ಚಂದ ಕಾಂತಿ. ಅಮ್ಮಿ ಬಂದಿದ್ದಾಳೆ ನೋಡಿ, ಚಿಕ್ಕಣ್ಣ ಬಂದಿದ್ದಾನೆ, ಪುನಮಿ ಹಾಯ್, ಅಮ್ಮ ಇಲ್ಲಿ ಹಾಯ್. ಸೂಪರ್, ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ. ಸೂಪರ್. ಹಾಯ್, ಪ್ರಸಿದ್ಧಿಗೋಸ್ಕರ ಅವಳು ಹುಟ್ಟಿಸಿದ್ಯಾರ? ನಂಗೋಸ್ಕರನೇ. ನೀವು ಹೀಗೆ ಬಂದ್ರೆ ಭರತನಾಟ್ಯ ಹೇಗೆ ಮಾಡ್ತೀರಿ? ನಾಟ್ಯ ಸೇವೆ ಉಂಟು. ಅಮ್ಮಿದು ಈ ಅಮ್ಮಿ ಸ್ಲಿಮ್ ಆಗಿದ್ಯಾ? ಅದು ಈ ಡ್ರೆಸ್ ಅಲ್ಲಿ ಸತ್ಯ ಚಂದ ಕಾಣ್ತಿಲ್ಲ. ಇದೆಂತದ? ತೆಗಿ ಚಪ್ಪಲ್ ತೆಗಿ. ಒಳ್ಳೆ ಜಾತ್ರೆದ್ದು ಜಾತ್ರೆದ್ದು ಬೇತಾಳ. ಏಯ್ ಬಾ ತೆಗಿ, ಅದನ್ನ ತೆಗಿ, ಅದು ತೆಗಿಯ. ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ, ಯಾಕೆ ನೀವು ಮೊದಲಿನಾಗೆ ಟೀಸ್ ಮಾಡೋದಿಲ್ಲ? ನಮ್ಮ ಚಿನ್ನು ಮಾಮ ಇದ್ದಾರೆ, ಚಿನ್ನು ಮಾಮ ಫ್ಯಾನ್ಸ್. ಅವಳದ್ದು ಚಿನ್ನು ಮಾಮವೇ, ಚಿನ್ನು ಮಾಮ ಫ್ಯಾನ್ಸ್ ಇದ್ದಾರೆ ಇಲ್ಲಿ. ಚಿನ್ನು ಮಾಮ ಫ್ಯಾನ್ಸ್ಗೋಸ್ಕರ ಎಷ್ಟು ತುಂಬ ಎಂತ ಜನ ಬಂದಾಗೆ ಉಂಟು. ಏ ವೆಲ್ಕಮ್ ಡ್ರಿಂಕ್ಸ್ ಇತ್ತಲ್ಲ, ಇಲ್ಲಿ ಉಂಟು ಈಗ. ಹಾಂ ಕುಡಿ, ಬೇಕಾದಷ್ಟು ಕುಡಿ. ಇದ್ದಾರೆ, ಬರ್ತಾರೆ. ಎಲ್ಲಿ ನೀವೀಗ ಫಸ್ಟ್? ಪ್ರಜ್ಞೆ ಕೆಳಗಡೆ ರೆಡಿ ಆಗ್ತಿದ್ದಾಳೆ. ಹಾಂ, ಬೈದು ಕರ್ಕೊಂಡು ಬಂದದ್ದು ನಿಮಗೆ ಸೂಪರ್ ಸೂಪರ್. 5 ಗಂಟೆ ಶುರು ಮಾಡಿದ್ದಾನೆ, ಬೈದು ಮತ್ತೆ ಬಾವ ಎಲ್ಲಿದ್ದಾರಾ? ಬರ್ತಾರೆ, ಲೇಟ್ ಆಗಿ ಬರ್ತಾರೆ. ನಾನು ಬೇಗ ಬಂದೆ ಅಲ್ಲ. ಹಾಕುದಿಲ್ವಾ ಅಂತ ನೋಡು, ಕಾಯ್ತಿದ್ದೇನೆ. ಆಗ್ತಾರ? ಈಗ ಹೋಗ್ಲಿ, ವೆಲ್ಕಮ್ ಡ್ರಿಂಕ್ಸ್ ನನ್ನ ಕೈಯಾರೆ ಕೊಡ್ತಾ ಇದ್ದೇನೆ, ಬೇರೆ ಯಾರಿಗೂ ಈ ಭಾಗ್ಯ ಇಲ್ಲ, ಫಸ್ಟ್ ಬಂದವರಿಗೆ ಮಾತ್ರ ಈ ಭಾಗ್ಯ. ಕುಡಿಬೋದು. ಥ್ಯಾಂಕ್ ಯು. ಎಸ್, ನಮ್ಮ ಪುನರ್ವಿ ಎಷ್ಟು ಚಂದ ಕಾಣಿಸ್ತಿದ್ದಾಳೆ ಮಾಡರ್ನ್ ಡ್ರೆಸ್ಸಲ್ಲಿ. ಒಂದು ಈಗ ಸ್ಟೆಪ್ ಹಾಕು. ಮತ್ತೆ ಚಂದ ಮುದ್ದು. ತಗೊಳ್ಳಿ ಅಳಿಯ, ಅವನು ನನಗೆ ಬೈತಾನೆ ಮಾರೆ. ಇವರೇ ಆ್ಯಂಕರ್ ಇವತ್ತಿದ್ದು. ಇವಳು ಸಂಸ್ಕೃತಿ, ನನ್ನ ಮದುವೆ ಆಗಬೇಕು ಅಂತ ಇತ್ತು ಅವಳಿಗೆ. ಇವಳು ಅಕ್ಕನ ಮಗಳು. ಆಮೇಲೆ ಅಕ್ಕನ ಮಗ ಸಮೃದ್ಧ ಅಂತ, ಬರೀ ಅತ್ತೆ ಮಕ್ಕಳ ಜೊತೆ ಇರ್ತಾನೆ. ಅವನೇ ಹಾಗೆ ಮಾಡಿ ಆಟಾಡಂತೆ ಅವನೇ ಹೇಳುದು, ಈಗ ಅತ್ತೆ ಮಕ್ಕಳಂತೆ. ಇನ್ನೊಂದು ಹೆಸರಿದೆ ಚಿನ್ನು ಮಾಮ ಅಂತ. ಅವಳು ಕರೀದು ಚಿನ್ನು ಮಾಮ ಅಂತ, ಇವ್ರು ಕರೀದು ಚಿನ್ನು. ಇವಳು ಅಮ್ಮಿ, ತೂಕದ ವ್ಯಕ್ತಿ ನಮ್ಮ ಮನೆ. ದೊಡ್ಡಕ್ಕ ಮರ್ಯಾದೆ ಕೊಡು ಫಸ್ಟಿಗೆ. ಓಕೆ, ಇನ್ನು ಬರೋರಿದ್ದಾರೆ. ಇವಳು ಪಾಪ ಮಾರೆ, ಇವರ ಮಗಳು ಪುನರ್ವಿ ಅಂತ, ಕಾರ್ತಿಕ್ ಅಂತ. ಹೋಸ್ಟ್ ಮಾಡೋದು ಇವತ್ತು ಇವರೇ. ದೊಡ್ಡ ಇವತ್ತು ಅಂದ್ರೆ ಹೇಗೆ ಯಾವ ಅರ್ಥದ ಅಂದ್ರೆ ಏನೋ ಮಾಡ್ತಾರೆ ಅಂತ. ಅಲ್ಲಿ ತುಂಬ ಅರ್ಥ ಇದೆ. ಓಕೆ, ಇನ್ನು ಬೇಕಾ ಜ್ಯೂಸು? ಜ್ಯೂಸ್ ಎಷ್ಟು ಹೇಳಿದ್ದೇವೆ? ಕುಡಿರ ಈಗ ಪಾನಿಪುರಿ ಬರ್ತದೆ, ಪಾನಿಪುರಿ ತಗೊಳ್ಳಿ. ಈಗ ಹೇಳ್ತಾನೆ ಕುಡಿರಿ ಅಂತ, ಮತ್ತೆ ಹೇಳ್ತಾರೆ ಫಸ್ಟ್ ಬಂದವ್ರು ತುಂಬಾ ಕುಡ್ದಿದ್ದಾರೆ, ಹಾಗೆ ಖಾಲಿ ಆದದ್ದು ಅಂತ ಹೇಳಿ ನಮ್ಮ ಮರ್ಯಾದೆ. ಇದನ್ನೆಲ್ಲ ರೆಕಾರ್ಡ್ ಮಾಡಿ ಆಯ್ತು, ಎಷ್ಟು ಬಂದಿದೆ, ಎಷ್ಟು ಕುಡ್ದಿದ್ದಾರೆ ಎಲ್ಲ ಬೇಕು ನಂಗೆ. ಇನ್ನು 4-5 ಕುಡಿದು
ಒಂದು ಕ್ಯಾಮ್ರಾ ಡಮ್ಮಿ ಕ್ಯಾಮ್ರಾ ಇದೆಯಾ ನಿಮ್ಮಲ್ಲಿ? ನಮ್ಮ ಫ್ಯಾಮಿಲಿಯಲ್ಲಿ ಅಬ್ಬಿ ಮತ್ತೆ ಜಗ್ಗಚಿಕ್ಕ ಇವರೆಲ್ಲ ಅವರಿಗೆ ಇಲ್ಲಿ ಒಂದು ಡಮ್ಮಿ ಕ್ಯಾಮರಾ ಇಟ್ಟು ಹೆದರಿಸ್ಬೇಕು. ನೋಡಿ ಅಲ್ಲಿ ಕ್ಯಾಮ್ರಾ ರೆಕಾರ್ಡ್ ಆಗ್ತದೆ. ಅವ್ರು ಬರುವಾಗ ಬೇಕಿದ್ರೆ ಬಿಸಿನೀರಿಡು ಸಾಕ. ಕಾಲ್ ತೊಳೆದ್ರೆ ಸಿಟ್ಟಲ್ಲಿ ಕಾಲ್ ತೊಳೆದು ಬರೋ ನಿನ್ನ ಬಿಸಿನೀರಿಗೆ. ಪ್ರಸಿದ್ಧಿ ಅಲ್ಲಿ ನೋಡಿ ತೇಜ, ಅಲ್ಲಿ ನೋಡಿ ನಿಮ್ಮ ಬರ್ತ್ಡೇ ಡೆಕೋರೇಷನ್ ನೋಡಿ, ಖುಷಿ ಆಗ್ತಾಳೆ ಈಗ. ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ, ಯಾರಮ್ಮ ಅದು? ಸಿಂಹ, ಜಿರಾಫೆ, ಅದೆಂತ ಜೀಬ್ರಾ, ಜಿರಾಫೆ ಅಲ್ಲಿ ಉಂಟು, ಹುಲಿ, ಆನೆ ನೋಡಂತೆ. ವಾ ಮಾಡು, ವಾ ಹೇಳು. ಅವಳು ನಿದ್ದೆಯಿಂದ ಎದ್ದಿದ್ದಷ್ಟೇ ಈಗ ಪಾಪ. ಎಂತಾಯ್ತು? ಬರ್ತೀರಾ? ಓನಮ್ಮ ಇವಳು ಶಾಕಲ್ಲಿದ್ದಾಳ ಇವಳು. ಪುನಃ ಇಲ್ಲಿ ಬಾ, ಮದ್ರಂಗಿ ತೋರಿಸಿ. ನಂಗೆ ತೋರಿಸಿ, ನಂಗೆ ತೋರಿಸಿ. ಸೂಪರ್ ಬಜ್ಜಿದಿ, ಸೂಪರ್ ಸೂಪರ್ ಉಂಟಲ್ಲ ಮದ್ರಂಗಿನ. ಯಾರಿಟ್ಟದಪ್ಪ? ಯಾರಿಟ್ಟದ? ವಚ್ಚ ವಚ್ಚಕವಾ? ಚಂದಾಗಿದೆ. ಫ್ಲಾಶ್ ಬ್ಯಾಕ್. ಅಜ್ಜಿ ಅಜ್ಜಿಯ ನಾನು ಅಚ್ಚಂತ ಮಾಡುದು ಬಡಿಂಡಲ್ಲಿ ಆಯ್ತು ಕೈ ನೋಡು, ಇಲ್ಲ ನೋಡು ವಾವ್ ಆಗ್ತದೆ ಈಗ. ಆಸೆ ಇದನ್ನೇ ನನಗೆ ಆಯ್ತಾಯ್ತು, ತೊಂದಾಯ್ತದು, ಆಯ್ತು ಅದಷ್ಟೇ. ಇವಳ ನೋಡ ಡಿಸೈನ್ ಹೋಗುದಿಲ್ಲ ಅಂತ ಕೂಗ್ತಿದ್ದಾಳೆ, ಡಿಸೈನ್ ಹೋಗುದಿಲ್ಲ ಇಲ್ಲಿ ಕೂಗ್ತಿದ್ದಾಳೆ. ಅವಳಿಗೆ ಡಿಸೈನ್ ಹೋಗಿಲ್ಲ ಅಂತ ಟೆನ್ಷನ್, ಅದಕ್ಕೆ ಅಮ್ಮಂದು ಕೈ ಸಹ ತೋರಿಸಿದ್ರೆ ಸ್ವಲ್ಪ ಸಮಾಧಾನ ಆಗ್ತಾಳೆ ಅಂತ. ನೋಡು ಅಮ್ಮಂದು ಡಿಸೈನ್ ನೋಡು, ಹೋಯ್ತಾ? ನೋಡು ಯಾರು ವರ್ಷ ಬಿಡಿಸಿದ್ದ? ಒಬ್ಬ ಸೂಪರ್ ಅಲ್ಲ? ಯಾರಾದ್ರು ಬರ್ತ್ಡೇ ಪಾರ್ಟಿಗೆ ಮದರಂಗಿ ಎಲ್ಲ ಹಾಕ್ತಾರ? ಹ್ಯಾಪಿ ಬರ್ಡೇ. ಸೂಪರ್ ಆಗಿದೆ. ನಂಗೆ ನಂಗೆ ಕಿಚ್ಚು, ನಂಗೆ ಕಿಚ್ಚು ಕೊಡಿ, ನಂಗೆ ಕಿಚ್ಚು ಕೊಡಿ, ಕಿಚ್ಚು ಕೊಡಿ, ಕಿಚ್ಚು ಕೊಡಿ, ಕಿಚ್ಚು ಕೊಡಿ. ನಾನು ಕೊಡ್ಬೇಕಾ? ಇದ್ಯಾರು? ನಾನಲ್ಲ, ನಾನು. ಹೇಗೆ ಮಾಡಿದ್ದೆ? ಅದು ಹೇಗೆ ಮಾಡಿದ್ದು ಬಾಬೆ? ಅಲ್ಲಿ ಬಾಬೆ ಹೇಗೆ ಮಾಡಿದ್ದೆ? ಆಗ ಹೇಗೆ 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 ತೇಜ? ಸಿಂಹ ಇಲ್ಲಿ ಉಂಟು, ಸಿಂಹ. ಸಿಂಹ ಯಾವುದು ಮಗಳು? ವಾ ಗೊತ್ತುಂಟು ಇವಳಿಗೆ. ಹುಲಿ ಯಾವುದು? ಹುಲಿ ಹುಲಿ ತೋರಿಸಿದ್ಲು. ಜಿರಾಫೆ ಯಾವುದು? ಜಿರಾಫೆ 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 ಅಲ್ಲಿ ಜಿರಾಫೆ. ಅಮ್ಮಿ ಪ್ರಸಿದ್ಧಿ ಕೇಕ್ ಕಟ್ಟಿಂಗ್ ಮಾಡಿದ್ದು ಪ್ರಾಕ್ಟೀಸ್ ನೋಡಿದ್ಯಾ? ಹಾ, ಕೇಕ್ ಇಲ್ಲಿ ಉಂಟು, ಕೇಕ್ ಕಟ್ ಮಾಡಿ ಮಗು. ಹ್ಯಾಪಿ ಬರ್ಡೇ ಹೇಳ. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಇದನ್ನು ಮಾಡ್ಬೇಕಷ್ಟೇ ನಾನು. ಅಪ್ಪ ರೆಡಿ ಆದ್ರ? ಈಗ ಒಂದೇ ಲೆಕ್ಕ. ಓ ಒಂದೇ ಲೆಕ್ಕ ಉಂಟು. ಅಮ್ಮ ನಾ ರೆಡಿ ಆಗೋಣ ಮಗಳ. ಹಾಂ ಬಾ ಬಾ ಬಾ. ವೆಲ್ಕಮ್ ಡ್ರಿಂಕ್ಸ್ ತಗೊಳ್ಳಿ. ಹಾಂ, ಫಸ್ಟ್ ಬಂದವರಿಗೆ ಮಾತ್ರ ನನ್ನ ಕಡೆಯಿಂದ ನಾನೇ ಕೈಯಾರೆ ಕೊಡೋದು, ಮತ್ತೆಲ್ಲರೂ ಅವರವರೇ ಕೈಯಾರೆ. ಅದೇ ಫಸ್ಟ್ ಬಂದವರು ಅವರು, ಅವರಿಗೆ ಮಾತ್ರ ನಾನು ಸ್ಪೆಷಲ್ ಆಗಿ ಹೇಳಿದ್ದೆ, ನನ್ನ ಕೈಯಾರೆ ಕೊಡುವವರು ಫಸ್ಟ್ ಬನ್ನಿ. ಹಾಗೆ ಅವರು ವಿಜೇತರಾಗಿದ್ದಾರೆ. ಬನ್ನಿ ಜಯಂತಿ ಅತ್ತೆ ಹಾಗೆ ಸುಜಾತತ್ತೆ. ನೋಡ್ಲಿಕ್ಕೆ ಇಷ್ಟು ಪಾಪ ಇರ್ಬೋದು, ಮರ್ಲು ಅಂದ್ರೆ ಮರ್ಲು. ನಮ್ಮ ಶ್ರದ್ಧಾ ಇವತ್ತು ಕ್ಯಾಟ್ ವಾಕ್ ಮಾಡ್ತಾಳೆ, ಎಲ್ರು ಬೆರಗಾಗ್ಬೇಕು ಇಲ್ವಾ?
ಚೆನ್ನಾಗಿ ಕಾಣಿಸ್ತಿದ್ದಾರೆ, ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬನ್ನಿ, ಕಮ್ ಕಮ್, ಖುಷಿಯಾಗಿರಿ, ಖುಷಿ ಹ್ಯಾಪಿ 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 ಫೇಸ್ ತೋರಿಸಿ. ಇವರು ಕುಡಿಯೋಕೆ ಬಂದಿರೋ ಥರ ಹ್ಯಾಪಿ ಹ್ಯಾಪಿ ಅಂದ್ರೆ ಸ್ಮೈಲ್. ಇವರನ್ನ ರೇಗಿಸೋ ಅಭಿ ಇನ್ನು ಬರ್ಬೇಕಷ್ಟೇ. ಬನ್ನಿ ಬನ್ನಿ ಬನ್ನಿ, ಥ್ಯಾಂಕ್ ಯು. ಆಲ್ರೆಡಿ ಲೇಟ್ ಆಯಿತು, ಶುರು ಮಾಡೋ ಬೇಗ. ಇನ್ನೂ ಸ್ವಲ್ಪ ಜನ ಬೇಕಲ್ಲ. ಈಗ ಅತ್ತೆ, ಜಯಂತಿ, ಸುಜಿತತ್ತೆ, ಕಾರ್ತಿಕ್ ಅಂತ ಅವರೇ ಇವತ್ತಿನ ಹೋಸ್ಟ್. ಇವಳು ಶ್ರದ್ಧಾ ಅಂತ, ಇವರು ಸೂರಜ್ ಜೊತೆ ಖ್ಯಾತ. ನಮ್ಮಲ್ಲಿ ಮೇನ್ ಸಿಂಗರ್ ಅಂದ್ರೆ ಅವನೇ ನೋಡಿ, ಶ್ರವಣ್ ಅಂತ. ಇವತ್ತು ಸಿಕ್ಕಾಪಟ್ಟೆ ಗೇಮ್ಸ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ, ಅಷ್ಟೇ ಎಂಜಾಯ್ ಮಾಡೋಣ. ಧೂಳ್ ಧಮಾಕ ಎಲ್ಲ ಜೋಶಲ್ಲಿರಿ. ಪವರ್ ಹೌಸ್ ಇದ್ದು ಪವರೇ ಇಲ್ಲದಾಗಿ ನೀವು ಇಂಗ್ಲೀಷಲ್ಲಿ ಮಾತಾಡ್ಕೊಂಡು ಬರೋದು. ಕಮ್ ಟು ಟೆರೆಸ್ ಸೂಪರ್ ಆಗಿ ಅರೇಂಜ್ ಮಾಡಿದ್ದೀರ, ತುಂಬ ಖುಷಿ ಆಯಿತು. ಚೆನ್ನಾಗಿದೆ, ಟೆರೆಸ್ ತರ ಕಾಣ್ತಾ ಇಲ್ಲ. ಅಲ್ಲೇ ಬಂದದಕ್ಕೆ ಇವತ್ತು ಬಂದದಕ್ಕೆ ಎಷ್ಟು ಡಿಫ್ರೆನ್ಸ್ ಇದೆ. ಡೆಕೋರೇಷನ್ ಎಲ್ಲ ನೋಡಿ, ಪವರ್ ಸ್ಟುಡಿಯೋಸ್ ಇದು ಕಮಾಲ್ ನೋಡಿ. ಫಸ್ಟ್ ಇವೆಂಟ್ ಅಲ್ಲಿ ಗೆದ್ರು. ನಾನೇನು ಅಂದ್ರೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಮೀನ್ಸ್ ಕೆಟ್ಟಿಸ್ತದೆ. ಇಲ್ಲ ಕೆಟ್ಟಿಸೋದಂತಲ್ಲ. ಓಕೆ, ಈ ಟೆರೆಸ್ ಮೇಲೆ ಎಷ್ಟಾಗುತ್ತೋ ಅಷ್ಟು ನೀಟ್ ಕಂಡ್ರೆ ಸಾಕು. ಇದು ತುಂಬಾ ಅದ್ದೂರಿಯಾಗಿ ಕಾಣಿಸ್ತಿದೆ, ತುಂಬಾ ನೀಟಾಗಿ, ತುಂಬಾ ಚೆನ್ನಾಗಿ. ನಿನ್ನೆ ಬಂದದಕ್ಕೂ ಇವತ್ತಿಗೂ ತುಂಬಾ ಡಿಫ್ರೆನ್ಸ್ ಇದೆ. ನಿನ್ನೆ ನಿಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಎಲ್ಲ ಇರಲಿಲ್ಲ, ಇವತ್ತು ಸ್ವಲ್ಪ ಉಂಟು. ಇವತ್ತು ಲಿಸ್ಟ್ ಮುಗಿಯುವುದಿಲ್ಲ. ಗಡಿ ಕಾಲ್ ಮಾಡಿ ತಲೆ ತಿಂದಿದೆ. ಎಷ್ಟು ಕೇಕನ್ನೆಲ್ಲ ನಾವು ವಾಪಸ್ ಆಚೆ ಇಟ್ಟು ಇನ್ನೊಮ್ಮೆ ಮಾಡಿ ಎಲ್ಲ ಎಂತೆಲ್ಲ ಮಾಡಿದ್ದೇವೆ. ಆದ್ರೆ ಏನ್ ಮಾಡೋದು, ಈವನ್ ನೆನಪಾಗೋದು ಲೇಟ್. ಎಷ್ಟು ಜನರದ್ದು ಆನಿವರ್ಸರಿ ಅಂದ್ರೆ ನೀವು ಫಸ್ಟ್ ಶುರು ಮಾಡೋದು ಬಿಸ್ನೆಸ್ಗೆ ಯಾವ ರೀತಿ ಕಸ್ಟಮರ್ ಇದ್ದಾರೆ ಅನ್ನೋದು ಒಬ್ಬನಿಂದ ತೋರಿಸಿ. ಒಬ್ಬನೇ ಆಗ್ತದೆ ಈವೆಂಟ್ ಅಲ್ಲಿ. ಅಂದ್ರೆ ನಾನು ಬೇಕಂತ ಮಾಡಿದ್ ನಿಮಗೆ. ಹೌದೌದು, ನೀವು ಟ್ರೈನ್ ಅಪ್ ಆಗ್ಲಿ ಅಂತ. 1 kg ಕೇಕ್ ಅಂತೆ, ಮತ್ತೆ ಅರ್ಧ kg ಅಂತೆ. ಪಾಪ ಕೇಕ್ ಮಾಡಿದವರಿಗೆ ತುಂಬಾ ಕಷ್ಟ ಆಯ್ತು. ಲಾಸ್ಟಿಗೆ ನಾನು ನನ್ನ ಹೆಂಡತಿ ಕೈಯಲ್ಲಿ ಕೊಟ್ಟೆ, ನೀನೇ ಹೇಳ್ಬಿಡು. ಅದು ನೀವು ಪ್ಲಾನ್ ಮಾಡಿ ಕೊಟ್ಟದ? ಅಂದ್ರೆ ಗೊತ್ತುಂಟಲ್ಲ, ಬೈಯುವುದಿಲ್ಲ ಹೆಂಡತಿಗೆ ಅಂತ. ಧನರಾಜ್ ಅಣ್ಣನಿಗೆ ಆದ್ರೆ ಬೈತೇವೆ ಅಂತ ಗೊತ್ತುಂಟಲ್ಲ. ಚಾಲೆ ಇದೆಂತ ಎದ್ದ ಬಾಲೆದಮ್ಮಿ ಚಂದ ಕಾಣ್ತೀರಿ. ಓಕೆ, ಇವರ ಹುಡುಗಿ ಯಾರು ಅನ್ನೋದನ್ನ ಬೇಡ ಮಾರೆ, ನಮ್ಮ ಇದ್ರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಹೇಳ್ಬೋದು. MC-ಗೆ ಎಷ್ಟು ನೀವು ಪ್ರಾಬ್ಲಮ್ ಕೊಟ್ಟಿದ್ದೀರಿ? ಎಂತಕ್ಕೆ? ಏನಿಲ್ಲ, ಕೇಳಿ ಪ್ರಾಬ್ಲಮ್ ಕೊಟ್ಟಿದ್ದೀನ ನಾನು ನಿಮಗೆ. ಹಾಗೇನಿಲ್ಲ, ಆದ್ರೆ 2-3 ಸಲ ಕಾಲ್ ಬಂತು. ಹತ್ತಿ ಅಡೆ ಆನಿವರ್ಸರಿ ಉಂಟಿಗೆ 1 ಗಂಟೆ ಆದ್ಮೇಲೆ ಹತ್ತಿ ನನೊಂದು ಆನಿವರ್ಸರಿ. ಈ ಸರ್ಪ್ರೈಸ್ ಹೌದಾ? ಇದು ಸ್ಟಾರ್ಟ್ ಆಗೋದು 5 ಗಂಟೆಗೆ ಅಂತ ಇತ್ತು. 5 ಗಂಟೆ ತನಕ ಇನ್ನು ಎಷ್ಟು ಜನರದ್ದು ಆನಿವರ್ಸರಿ, ಬರ್ತ್ಡೇ ಎಲ್ಲ ಒಂದ್ರಲ್ಲೇ ಪಾಸ್ ಆಗ್ತದೆ. ಅವಾರ್ಡ್ ಫಂಕ್ಷನ್ ಉಂಟು ಎಂತ ನಿಮ್ಮದು ಐಫೈ ಅವಾರ್ಡ್ಸ್? ಅದು ಏನಂದ್ರೆ ಫಿಲ್ಲರ್ ತರ. ಫಿಲ್ಲರ್ ಅಲ್ಲ, ಮಿಡ್ಲಲ್ಲಿ ಫನ್ನಿಗೋಸ್ಕರ ಎಷ್ಟು ಫನ್ ಮಾಡಕ್ ಸಾಧ್ಯ ಚಾನಲ್ಗೆ ಸುಮ್ಮನೆ ಅದರಲ್ಲೇ ಬದುಕುದು. ಮತ್ತೆ ನ್ಯೂಸ್ ಬದುಕುದು ಅಲ್ಲ, ಇದ್ರದೆಲ್ಲ ನಿಮ್ಗೆ ಚಾನಲ್ ಅಲ್ಲಿ ಬರ್ತದಲ್ಲ, ಒಂದೇ ವಿಡಿಯೋದಲ್ಲಿ. ನಿಮಗೆಂತ ಭೂಮಿಯಿಂದ ಅಡಿಯಿಂದ ಬರುದಾ? ನಮಗೆ ತುಳುವಲ್ಲಿ ಅಷ್ಟು ಬರುದಿಲ್ಲ. ತುಳುವಲ್ಲೇ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೀರಿ. ಥ್ಯಾಂಕ್ ಯು. ಹೇಗೆ ನಿಮ್ಗೆ ಖುಷಿ ಅಲ್ಲ, ಹ್ಯಾಪಿ ಅಲ್ಲ? ಹ್ಯಾಪಿ. ಅಷ್ಟಾದ್ರೆ ಸಾಕು. ಗ್ರೋತ್ ನಿಮ್ಮಿಂದ ಕಲಿಯೋದಿದೆ ನಮಗೆ. ನಿಮ್ಮಿಂದ ಕಲಿಬೇಕು. ಒಂದು ಸಾರಿಯನ್ನು ಹಿಡ್ಕೊಂಡು ಎಷ್ಟು ಒಂದು ಸಣ್ಣ ಬಿಸ್ನೆಸ್ ಆಯ್ತಾ. ಒಳ್ಳೆ ರೆಸ್ಪಾನ್ಸ್ ಇದೆ ಜನರಿಂದ, ತುಂಬ ಥ್ಯಾಂಕ್ಸ್. ಇದು ವೆಲ್ಕಮ್ ಡ್ರಿಂಕ್ಸ್, ಕುಡೀರಿ ಬನ್ನಿ. ನಾನು ಕುಡಿಲಿಲ್ಲ, ಹೇಗಿದೆ ಅಂತ. ವೆಲ್ಕಮ್. ಪಿಸ್ತಾ ಜ್ಯೂಸು ಸೂಪರ್ ಆಗಿದೆ. ನಮಗೆ ಕೇಕ್ ಬಂತು. ಕೇಕ್ ಈಗಲೇ ಬಂದುಬಿಡ್ತಾ? ಇದು ನೀರಾಗಲ್ವಾ? ಆಗಲ್ವಾ? ಶೂರಾ? ಇದು ಯಾವ ಥರದ್ದು ಕೇಕ್? ಇದು ನಮ್ದು ಸ್ಪೆಷಲ್ ಪವರ್ ಸ್ಟುಡಿಯೋಸ್ ಅಲ್ಲಿ ಮಾತ್ರ. ನೀರಾಗದಿರುವ ಕೇಕ್. ಇನ್ನೊಂದು ಆಯಿತು, ಒಂದು 1 ಅವರಲ್ಲಿ. ಓಕೆ, 2 ಅವರ್ ಆದರೆ ಇದು ಒಳ್ಳೆ ಆಗಿದೆ, ತುಂಬ ಚೆನ್ನಾಗಿದೆ ಆಯ್ತಾ ಕೇಕ್. ಹೌದಾ? ಆರೆಂಜ್ ಲೈಟ್ಗೆ ಹೋದಕ್ಕೆ ಏನು? ವಾರ್ಮ್ ಲೈಟಿಗೆ ಹೀಟ್ ಆಗ್ತದಲ್ಲ. ಸೈನ್ಸ್ ಅದು. ಇಲ್ಲಿ ನಿಮ್ಮದು ಆ ಲೈಟಿಗೆ ಗ್ರೀನ್ ಇದೆ ಅನ್ನೋದು ಬಟ್ಟೆ. ಈಗ ವರ್ಷ ಸಂಸ್ಕೃತಿ ಪಿಂಕಿ ಇಲ್ಲೇ ಇದ್ದಾರೆ, ಪಾರ್ಟಿ ವೇರ್ ಅಲ್ಲಿ ಬಂದಿದ್ದಾರೆ. ಇನ್ನು ಡೆಕೋರೇಷನ್ ನೋಡಿಲ್ಲ, ಯಾವ ರೀತಿ ರೆಕ್ ಮಾಡ್ತಾರೆ ನೋಡುವ.
ಇವರಿಬ್ಬರಾದ್ರೆ ನ್ಯಾಚುರಲ್, ಇವಳ್ದು ಓವರ್ಡ್ ಆಯ್ತು. ಆಗ ಬಂದು ನೋಡಿದಾಳೆ. ಹೇಗಿದೆ? ಸೂಪರ್ ಚೆನ್ನಾಗಿದೆ. ಹಾಯ್ ಮಲಕ, ಹಾಯ್ ರಾಜು ಎಲ್ಲ ಬಂದಿದ್ದಾರೆ. ಫ್ರೆಂಡ್ಸ್, ಹೆಸರಿಗೆ ಅಷ್ಟೇ ಫ್ರೆಂಡ್ಸ್, ಬೇಗ ಬರೋದು ಬಿಟ್ಟು ಹರ್ಷಿತ್, ಪವನ್, ಹಾಯ್. ಮುಗ್ದಿರ್ಬೋದು ಅನ್ಕೊಂಡು ಅದಕ್ಕೆ ಶುರು ಆಗ್ಲಿಲ್ಲ, ಆಗ ಬಂದದ್ದು ಬೇಗ ಆಯ್ತು ಅನ್ಕೊಂಡು. ಹೌದು, ಸ್ವಲ್ಪ ಬೇಗ ಆಯ್ತು. ಅಲ್ಲ, ಲೇಟ್ ಆಯ್ತು. ಹಾಗೆ ನಾವು ಆ ಲೆಕ್ಕದಲ್ಲಿ ನಾವು ಬಂದದ್ದು ಬೇಗ ಆಯ್ತು. ಕಿಶೋರ್ ಇಲ್ಲಿ ಬಂದೇನೆ, ಅವನೇ ಡ್ರೈವರ್ ನಮಗೆ. ತೇಜು ಇಲ್ಲಿ? ತೇಜ್ ಮನೆಯಲ್ಲಿ ಬರ್ಲಿಲ್ವಾ? ಇಲ್ಲ. ತೇಜುಗೆ ಪಾಪವಾಗಿರೋದ್ರಿಂದ ರಾಜು ಒಬ್ಬನೇ ಬಂದಿದ್ದಾನೆ. ಸುಮಾರು ಫಂಕ್ಷನ್ ಮಿಸ್ ಆಗಿದೆ, ಸುಮಾರು ಟ್ರಿಪ್ಪಲ್ಲಿ ತೇಜು ಮಿಸ್ ಆಗಿದ್ದಾಳೆ, ಮತ್ತೆ ಪಾಪು ಮಿಸ್ ಆಗಿದ್ದಾಳೆ. ಆದಷ್ಟು ಬೇಗ ಬರುವ. ಪರಿಚಯ ಹರ್ಷಿತ್ ಇದ್ದು ಪರಿಚಯ. ಪಾಪ ಬನ್ನಿ. ಅವ್ರು ನೋಡಿ ಮೊನ್ನೆ ಕೈ ಮುರ್ಕೊಂಡಿದ್ದಾರೆ. ಅಲ್ಲ, ಸ್ಟೈಲ್ ಅಂತೆಲ್ಲ ಅದು ಎಲ್ಲ ಲೆಂತ್ ಆಗಲಿಲ್ಲ, ಅವನಿಗೆಂತ ಬೆಟ್ಟ ಆಗಲಿಲ್ಲ. ಅದು ಸ್ಟೈಲ್ ಈಗ. ಒಂದು ಸ್ಟೈಲ್ ಇದು ತೋರಿಸಿ. ಈಗ ಕೈ ಕರ್ನಾಟಕದ ಆಸ್ತಿ. ವೆಲ್ಕಮ್ ಡ್ರಿಂಕ್ಸ್ ಕೊಡ್ತೀರಾ? ಯಾರಿಗೇನು ತೊಂದರೆ ಆಗಬಾರ್ದು, ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದ್ದೇವೆ ಪವರ್ ಹೌಸ್ ಸ್ಟುಡಿಯೋಸ್ ಕಡೆಯಿಂದ. ನಾವು ಸಹ ದುಡ್ಡು ಕೊಟ್ಟಿದ್ದೇವೆ. ನೋಡಿ, ಮೀಟ್ ಮಿಸ್ಟರ್ ಪವರ್ ಹೌಸ್ ಟೀಮ್ ಮೆಂಬರ್ಸ್. ವಿಡಿಯೋಗ್ರಾಫರ್ಸ್ ಎಲ್ಲ ನಮ್ದೇ. ಒಬ್ಬೊಬ್ಬರು ಪರಿಚಯ ಮಾಡ್ತಾರೆ. ಇದು ಆದೇಶ್ ಅಂತ. ಆದೇಶ್, ನಮ್ಮ ಟೀಮ್ ಇದು ಮೇನ್ ಡಾನ್ಸರ್. ಇದು ಪಾರ್ಟ್ ಟೈಮ್. ನೀವು ಡ್ಯಾನ್ಸ್ ಇಲ್ಲ ಅಂತ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡ್ತೀರ ಹೇಗೆ? ಅದು ನೋಡುವ 1-2 ವರ್ಷದಲ್ಲಿ. ಆದರೆ ಇವರು ಮೇನ್ ನಮ್ಮ ವಿಡಿಯೋಗ್ರಾಫರ್. ನಿಮ್ಗೆ ಇವತ್ತಿದೆಲ್ಲ ರೀಲ್ಸ್ ಎಲ್ಲ ನಾವೇ. ಪವರ್ ಹೌಸ್ ಸ್ಟುಡಿಯೋಸ್ ಇದು ಮೇನ್. ಮತ್ತೆ ಅವರು ಪೂರ್ಣೇಶ್ ಅಂತ. ಆದೇಶ್ ಪೂರ್ಣೇಶ್ ಎಲ್ಲ ಶಿಶು ಬರೋರ್ನೇ ತಗೋತೀರ? ನಮ್ಮದದು ಇಂಟರ್ವ್ಯೂ ಅಲ್ಲಿ ಉಂಟು. ಅವರು ಸಹ ವೆರಿ ಟ್ಯಾಲೆಂಟೆಡ್. ಇವತ್ತೆಂತ ವಿಡಿಯೋಗ್ರಫಿ, ಫೋಟೋಗ್ರಫಿ. ಸೊ ಅವರು ಇವತ್ತು ಫೋಟೋಗ್ರಫಿ. ಮತ್ತೆ ನಿಮ್ಮ ವ್ಲಾಗಿಗೆ ಸಹ ನಮ್ಮದೇ ಕ್ಯಾಮ್ರಾಮ್ಯಾನ್ ನಮ್ಮ ಗಗನ್ ಅವರು. ಇವರೇ ಗಗನ್ ಅವರೇ, ಹಾಯ್ ಮಾಡಿ ಗಗನ್ ಅವರೇ. ಅದಾದ್ಮೇಲೆ MC ಸಹ ನಮ್ಮ ಟೀಮ್ ಇದೆ. ಎಲ್ಲ ಇನ್ನು ಮೆಂಬರ್ಸ್. ಮತ್ತೆ ನಮ್ಮ ಚಿಲ್ಲಿಂಗ್ ಇದ್ದು ರೀಲ್ ಕಟ್ಸ್ ಮಾಡುದು ಇವರೇ. ನೀವು ಎಡಿಟರ್ ಕೂಡ? ಇದು ಪಾರ್ಟ್ ಟೈಮ್. ಇದು ಫುಲ್ ಟೈಮ್, ಅದು ಪಾರ್ಟ್ ಟೈಮ್. ಎಲ್ಲ ನಮ್ಮ ಟೀಮ್ ಒಳಗೆ ಉಂಟು. ಅದಕ್ಕೆ ಪವರ್ ಹೌಸ್ ಸ್ಟುಡಿಯೋಸ್ಗೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿದೆ. ಎಲ್ಲ ಒಂದೇ ಟೈಮಲ್ಲಿ ಎಲ್ಲ ಸೆಟ್ಲ್ ಆಗುತ್ತೆ. ಇವರದ್ದು ಒಂದು ರಿಕ್ವೈರ್ಮೆಂಟ್ಗೆ ಎಷ್ಟು ಕಷ್ಟ ಬಂದಿದ್ದೇವೆ ವೆನ್ಯೂ. ಅದು ಎಲ್ಲದರಲ್ಲಿ ಇರುತ್ತಲ್ಲ, ನಾನು ಹೇಳಿದಲ್ಲ ಆಗ. ಕಸ್ಟಮರ್ ಯಾವ ರೀತಿ 50 ಜನರನ್ನು ಎಲ್ಲಿ ಕೂರಿಸುದು? ನಾನು ಇವರ ಹತ್ರ ಹೇಳಿದೆ, ಇಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟು ಜನ ಬರ್ತಾರೆ, ಒಂದು ಸ್ಟೇ ಮಾಡೋದಕ್ಕೆ ಒಂದು ವ್ಯವಸ್ಥೆ ಇರಬೇಕು, ಹಾಗೆ ಈವೆಂಟ್ ಕೂಡ ಸೆಲೆಬ್ರೇಷನ್ ಆಗಬೇಕು ಅಂತ. ಇವರು ಹುಡುಕಿ ಪಾಪ ಎಷ್ಟು ಇವರೇ ಹಿಂದೆ ಬಿದ್ದು ಮಂಗಳೂರಲ್ಲಿ ಈ ಒಂದು ಸ್ಟೇನ ಫುಲ್ ಅಪಾರ್ಟ್ಮೆಂಟ್ನೇ ಬುಕ್ ಮಾಡಿದ್ರು. ಇವರ ಅಪಾರ್ಟ್ಮೆಂಟೇ ಇವರಿಗೋಸ್ಕರ. ಇವತ್ತು ಎಂತ ಸಹ ಮಾಡಿ ಅವರೆಲ್ಲ ಕಂಪ್ಲೇಂಟ್ ಕೊಡಬಾರ್ದು ಅಷ್ಟೇ. ಅಲ್ಲ, ಕಂಪ್ಲೇಂಟ್ ಯಾರಾದ್ರು ಕೊಟ್ರೆ ಅವ್ರಿಗೆ ಈ ಟೆರೆಸ್ ಅಲ್ಲಿ ಚೇರ್ ಹಾಕಿ ಕೂರಿಸುವ ನೋಡ್ಲಿ. ಖುಷಿ ಅದೇ ಮಸ್ತ್ ಲೈಕ್ ಮಂತದೇ, ಮಸ್ತ್ ಖುಷಿ ಆದ್ರು. ಸೂಪರ್ ಆದ್ರು. ಹೇಗೆ ಯಾರಿಲ್ವಾ? ಡೆಕೋರೇಷನ್ ಹೇಗಿದೆ? ಪವರ್ ಹೌಸ್ ಸ್ಟುಡಿಯೋ ಹೊಸದಾಗಿ ಬಿಸ್ನೆಸ್ ಸ್ಟುಡಿಯೋಸ್. ಅಲ್ಲ, ಗಾಳಿಯಲ್ಲಿ ಡೆಕೋರೇಷನ್ ಒಳ್ಳೆ ಉಂಟು. ನಿಮ್ಮದ್ರಲ್ಲಿ ಜನ ಇಲ್ಲ. ಜನ ಬೇಕಾದ್ರೆ ಸಹ ಪವರ್ ಹೌಸ್ ಸ್ಟುಡಿಯೋಸ್ ಇನ್ನು ಕಾಂಟ್ಯಾಕ್ಟ್ ಮಾಡುವ. ನಾವು ಜನ ತರ್ತೀವಿ. ಆಡಿಯನ್ಸ್ ಬೇಕಾದ್ರೆ ಒಳ್ಳೆ ಬಿಸ್ನೆಸ್ ಅಲ್ಲ, ಮ್ಯಾನ್ ಪವರ್ ಸಪ್ಲೈ. ಚಿಕ್ಕಮ್ಮ ಸೂಪರ್. ಎಲ್ಲ ತುಂಬಾ ಚಂದ ಕಾಣ್ತಾರೆ, ತುಂಬಾ ಮುದ್ದಾಗಿ ಕಾಣ್ತಿದ್ದಾರೆ. ಕೇಶಿಕಾ, ಹಾಯ್ ದೇವಿಕಾ, ನಿಂತ್ಕೊಳ್ಳಮ್ಮ. ಥ್ಯಾಂಕ್ ಯು. ಹೇಳು, ಹೇಗಿದೆ? ಬ್ಯಾಡ್ ಲಕ್. ಇವತ್ತು ಕಾಲು ಫ್ರಾಕ್ಚರ್ ಆಗಿದೆ ಪಾಪ. ಆ ನಡುವೆನು ಬಂದಿದ್ದಾಳೆ. ಆದ್ರೆ ಸಹ ಬಂದಿದ್ದೇನೆ. ತುಂಬಾ ಚೆನ್ನಾಗಿದೆ ಡೆಕೋರೇಷನ್. ಹೌದಾ? ಆಲ್ ದ ಬೆಸ್ಟ್ ಅವರಿಗೆ. ಅವರ ಕಿಕ್ ಸ್ಟಾರ್ಟೇ ಸೂಪರ್ ಆಗಿದೆ. ಆಲ್ ದ ಬೆಸ್ಟ್. ಅದಕ್ಕೆ ಎಂತ ಹೇಳುದು? ಕಿಕ್ ಸ್ಟಾರ್ಟ್. ಬೈಕ್ ಕಿಕ್ ಮಾಡಿ ಸ್ಟಾರ್ಟ್ ಮಾಡುದು, ಅದನ್ನ ಕಿಕ್ ಸ್ಟಾರ್ಟ್. ಅವರ ಕಿಕ್ ಸ್ಟಾರ್ಟ್ ಭಾರಿ ಚಂದಾಗಿದೆ. ಕಿಕ್ ಸ್ಟಾರ್ಟ್ ಸೂಪರ್ ಉಂಟು. ಕಿಕ್ ಸ್ಟಾರ್ಟ್ ಪವರ್ ಹೌಸ್ ಸ್ಟುಡಿಯೋಸ್ ಇದು ಕಿಕ್ ಸ್ಟಾರ್ಟ್. ಇದು ಹೇಳಿಬಿಟ್ಲು ಪವರ್ ಹೌಸ್ ಸ್ಟುಡಿಯೋಸ್ ಅವರು ಕಿಕ್ ಸ್ಟಾರ್ಟ್ ಭಾರಿ ತುಂಬಾ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ ಅಂತ. ಆಮೇಲೆ ಈಗ ಹುಡುಕ್ತಾ ಇದ್ದಾಳೆ, ಈಗ ಕಿಕ್ ಸ್ಟಾರ್ಟ್ ಅಂದ್ರೆ ಉಂಟಾ ವರ್ಡ್? ಇದೆ ಬೈಕ್ ಕಿಕ್ ಮಾಡಿ ಸ್ಟಾರ್ಟ್ ಮಾಡೋದಲ್ಲ, ಕಿಕ್ ಸ್ಟಾರ್ಟ್. ಫಸ್ಟ್ ನಿಂಗೆ ಗೊತ್ತಿತ್ತಾ? ಇವಳು ನೋಡಿ, ನಮ್ಮ ಪಿಂಕಿ ಎಷ್ಟು ಮುದುಕ ಒಂದು ರ್ಯಾಂಪ್ ವಾಕ್ ಮಾಡಿ ವರ್ಷ ಎಲ್ಲ ರ್ಯಾಂಪ್ ವಾಕ್ ಮಾಡಿ. ನಾವೇ ಫ್ಯಾಮಿಲಿ ಎಲ್ಲ ಇರೋದು. ಶ್ರದ್ಧಾ ಒಂದು ರ್ಯಾಂಪ್ ವಾಕ್ ನೋಡಲೇಬೇಕು. ಈಗ ನಮ್ಮ ತಂಗಿಯಂದಿರಿಂದ ಒಂದು ರ್ಯಾಂಪ್ ವಾಕ್ ಫಸ್ಟಿಗೇನೆ ಒಂದು. ಭವ್ಯತಿಗೆ ನೋಡಿ, ಭವ್ಯತಿಗೆ ಯಾವ ರೀತಿ ರೆಡಿಯಾಗಿ ಬಂದಿದ್ದಾರೆ. ನಕ್ಕಮ್ಮ ಹಾಯ್. ಅಮ್ಮ ನೋಡಿ, ಯಾವತ್ತು ಸೀರೆಯಲ್ಲಿ ನಾನು ನೋಡ್ತಿದ್ದದ್ದು, ಫಸ್ಟ್ ಟೈಮ್ ಈ ಥರ ಗ್ರ್ಯಾಂಡಾಗಿ ಬರ್ತದೆ.
ನನ್ನನ್ನು ಅಮ್ಮನ ತೋರಿಸ್ತಾ ಇದ್ದಾನೆ, ಅಮ್ಮನನ್ನು ನೋಡಿ ಅಂತ. ಎಲ್ರಿಗೂ ಗೊತ್ತು. ಅಮ್ಮ ನಿಂತ್ಕೊಳ್ಳಿ ಅಮ್ಮ. ಅಮ್ಮ ಒಂದು ರ್ಯಾಂಪ್ ವಾಕ್ ಮಾಡಿ ಅಮ್ಮ ಇವರ ಜೊತೆ. ಈಗ ಬನ್ನಿ 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 ಅಮ್ಮ, ಬನ್ನಿ ಅಮ್ಮ, ಬನ್ನಿ ಬನ್ನಿ ಬನ್ನಿ. ನಾವೇ ಫ್ಯಾಮಿಲಿ ಇರುದಿಲ್ಲಿ. ಸೊಂಟ ನೋವಿಗೆ ನಾನು ಸುಂದರಮ್ಮನ ಹತ್ರ ಮೂವ್ ಹಚ್ಚಿಸ್ತೀನಿ. ಬನ್ನಿ. ಅವರಿಗೆ ಹುಷಾರಿಲ್ಲ ಪಾಪ. ಬಾ ರೆಡಿಯಾ? ಬನ್ನಿ ಬನ್ನಿ. ಒಂದು ಆವಾಗ ಸ್ಟಾರ್ಟ್ ಆಗುತ್ತೆ. ಜಗಚಿಕ್ಕ ಬಂದರು. ಜಗಚಿಕ್ಕ ನೀವೆಂತ ಆಫೀಸಿಗೆ ಬಂದಾಗೆ ಬಂದು ಇದೆಂತ ಬ್ಯಾಗ್? ಯಾವುದು? ಅದೇ ಲಗೇಜ್ ಬ್ಯಾಗ್. ಲಗೇಜ್ ಸೌಂಡ್ ಬಂತ ನೋಡಿ. ಇದಕ್ಕೆ ಎಷ್ಟು ಕೊಟ್ಟಿದ್ದಾರೆ? ಮಕ್ಕಳಿಗೆ ಎಷ್ಟು ಕೊಟ್ಟಿದ್ದಾರೆ? ಎಂತ ಒಂದು ಚಾಕ್ಲೇಟ್ ಸಹ ತಗೊಡ್ಲಿಲ್ಲ. ಅದ್ಯಾಕೆ ಜಗಚಿಕ್ಕ ಅಂದ್ರೆ ಅಷ್ಟು ಪ್ರೀತಿ? ಅದು ಪ್ರೀತಿ ಅಲ್ಲ, ಅಷ್ಟು ಮುದ್ದು ಮಾಡ್ತೇನೆ. ಮುದ್ದು ಮಾಡ್ತೇನೆ. ಒಬ್ರು ಒಂದು ಮಾತೇ ಇಲ್ಲ. ಇದಿಲ್ಲ ಹಿಡಿದು ಯಾರು? ನಾನು ರಚಿತ ಬಂದು ನಿನ್ಸಿದ್ದು ಮಾರ. ರಚಿತಾರಾಮ್ ಅಂತ. ಬಾ ಅಮ್ಮಿ, ನಿನ್ನ ರಚಿತಾರಾಮಿಗೆ ಕಂಪೇರ್. ಒಂದು ನಿಮಿಷ. ಅವ್ರ ಆಫೀಸಲ್ಲಿ ಯಾರೋ ರಚಿತ ಇರಬೇಕು ನೋಡು. ಯಾರಿದು ರಚಿತ ಅಂದ್ರೆ? ರಚಿತಾರಾಮಯ್ಯ. ರಚಿತ ಯಾರು ನನಗೆ ಸರಿ ಗೊತ್ತಿಲ್ಲ ಮಾರ. ಎಲ್ಲರೂ ಕೇಳು, ಎಲ್ಲರೂ ಹೇಳ್ತಾರೆ ಅಂತ ಹೇಳಿದಂತೆ. ರಚಿತ ಅಂದ್ರೆ ಯಾರು ಗೊತ್ತಿಲ್ಲ. ಕಾರ್ಯಕ್ರಮ ಲೇಟಾಗಿ ಶುರು ಮಾಡೋದು ಬೇಡ, ಬೇಗ ಶುರು ಮಾಡೋದು. ಹತ್ರ ಬನ್ನಿ, ಎಲ್ಲ ಎದುರು ಬನ್ನಿ. ಒಂದು ರ್ಯಾಂಪ್ ವಾಕ್ ಮಾಡ್ತಾರೆ ತಂಗಿ ಅಂದ್ರು. ಅಡಿಗೆಗೆಲ್ಲ ಸೇರ್ಬೇಕಾ? ಅಡಿಗೆಗೆ ಸೇರುದೆಂತ? ಇದೆಂತ ಸೀಮಂತವ? ಜೂನಿಯರ್ ಶಾರುಖ್ ಖಾನ್ ನೋಡಿ, ಶಾರುಖ್ ಖಾನ್ ಅವರನ್ನೇ ಮೀರಿಸುವಂತೆ ರೆಡಿಯಾಗಿ ಬಂದಿದ್ದಾನೆ. ಹಾಯ್ ಒಂದು ಅದು ಸೌಂಡ್. ನಿಜವಾಗ್ಲೂ ನಮ್ಮ ಶಾರುಖ್ ಖಾನ್ ಅವರು ಲಾಗ್ ನೋಡುದಿಲ್ಲ ಅಂತೇಳಿ ಅವನ ಹತ್ರ ಮಿಮಿಕ್ರಿ ಮಾಡಿಸ್ತಿದ್ದೆ. ರೆಡಿ? ಬೇರನ್ನೆಲ್ಲ ನೋಡುವಾಗ ಕುರ್ಲರಿದ್ದು ಗೋಣಿಯ ನೋಡ್ಲಿದಾಗೆ ಆಗ್ತದೆ. ಯಾರನ್ನು? ಇವತ್ತು ರ್ಯಾಂಪ್ ವಾಕ್ ಮಾಡೋದ್ರ ಮುಖಾಂತರ ನಮ್ಮ ಇವೆಂಟ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಹಾಗೆ ಇನ್ನಷ್ಟು ಫ್ಯಾಮಿಲಿ ಮೆಂಬರ್ಸ್ ಬರೋದಿದ್ದಾರೆ. ಒಟ್ಟು 60 ಜನ ಇಲ್ಲಿ ಸೇರ್ತಿದ್ದೇವೆ. ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಿದೆ. ಒಂದು ಮ್ಯೂಸಿಕ್ ಹಾಕಿ ಮತ್ತೆ ಶುರು ಆಗ್ತದೆ ತನ್ನಷ್ಟಕ್ಕೆ. ಮತ್ತೆ ಹೋಗಿ. ಅವ್ರು ಓದ್ದೆಯಾ? ಪವರ್ ಹೌಸ್ ಮತ್ತು ಧನರಾಜ್ ಆಚಾರ್ ಲಾಕ್ಸ್ ಜೊತೆಯಾಗಿ ಎಲ್ಲ ಅಣ್ಣಂದಿರು ಬನ್ನಿ. ಹಾಗೆ ಇಟ್ಕೊಂಡು ಹೋಗಿ. ಬಾ ಎಮೋಷನಲ್ ಬೀಜ ಹಾಕಿಸ್ತೇನೆ. ನಿಂತ್ಕೋತಾಳ. ಮತ್ತು ಅಪ್ಪ ಈಗ ಒಟ್ಟಿಗೆ ಹೋಗ್ತಿದ್ದಾರೆ. ರಾಂಬಾಗ ಅಮ್ಮಂದು ಡ್ಯಾನ್ಸ್ ಬೇರೆ.
ಈಗ ಭವ್ಯತ್ತಿಗೆ ಮತ್ತು ಪೂಜಾತಿಗೆ ಆಹ್ವಾನ ಕೊಡಬ್ಯಾಡ್ರಿ ನಮಗೆ ಧಡಕನ್ನು ನಮ್ಮದು ಏನ ಇದ್ರು ಮನೆಯೂಟ ತಿನ್ನಂಗಿಲ್ಲ. ನೀವಿಬ್ಬರು ಭಜನೆ 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 ಅಮ್ಮೆ ಮತ್ತು ಸೌಮ್ಯ ಬಾ, come on, good, ಬಾ. ಪುಷ್ಪ